ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೋಡ್ ವೇದ. ಈ ವಿಡಿಯೋದಲ್ಲಿ ನಾವು ವೇರಿಯಬಲ್ಸ್ ಮತ್ತು ಕಾನ್ಸ್ಟೆಂಟ್ಸ್ ದಿ ಬ್ಯಾಕ್ ಬೋನ್ ಆಫ್ ಡೇಟಾ ಮ್ಯಾನೇಜ್ಮೆಂಟ್ ಇನ್ ಪ್ರೋಗ್ರಾಮಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಏರಿಳಿತಗಳು ಹೊಸದೇನಲ್ಲ. ಕೆಲವೊಮ್ಮೆ ಬದಲಾವಣೆಯೇ ಪರಿಹಾರ ಅನ್ನೋದಾದ್ರೆ ಅಡ್ಡಿ ಇಲ್ಲ. ಬದಲಾವಣೆ ಪ್ರಕೃತಿಯ ನಿಯಮ. ಆದರೆ ಎಲ್ಲಾ ಸಮಸ್ಯೆಗೂ ಬದಲಾವಣೆಯೇ ಪರಿಹಾರವಾದ್ರೆ ಮುಂದೊಂದು ದಿನ ಈ ನಿರಂತರ ಬದಲಾವಣೆ ನನಗೆ ನಾನೇ ಅಪರಿಚಿತಳಾಗಿ ಭಾಸವಾದ್ರೆ, ನನ್ನ ಯಾವ ಬದಲಾವಣೆಗೂ ತಟಸ್ಥವಾಗಿರುವ ಸಮಸ್ಯೆ ನಾನು ದೃಢ ಮನಸ್ಸಿನಿಂದ ಸ್ಥಿರವಾಗಿ ನಿಂತರೆ ಸಮಸ್ಯೆ ಅನ್ನೋ ಭಾವನೆ ನಮ್ಮಿಂದ ದೂರ ಸರಿಯೋದಿಲ್ವೇ? ಪ್ರೋಗ್ರಾಮಿಂಗ್ ನಲ್ಲಿಯೂ ಸಹ ಇದು ಅನ್ವಯಿಸುತ್ತದೆ. ಕೆಲವು ಡೇಟಾ ಸ್ಥಿರವಾಗಿದ್ರೆ ಮತ್ತೆ ಕೆಲವು ಡೇಟಾ ಅಪ್ಡೇಟ್ ಆಗ್ತಾನೆ ಇರುತ್ತವೆ. ಇದೇ ನಮ್ಮ ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್. ಈ ವಿಡಿಯೋ ಉದ್ದೇಶ ಇಷ್ಟೇ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಟ್ರಿಂಗ್, ಇಂಟ್, ಬೂಲಿಯನ್, ಲಿಸ್ಟ್, ಮ್ಯಾಪ್ ಹೀಗೆ ಡಿಫ್ರೆಂಟ್ ಡೇಟಾ ಟೈಪ್ಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಡೇಟಾನ ಹೇಗೆ ಸ್ಟೋರ್ ಮಾಡಬೇಕು, ಸ್ಟೋರ್ ಮಾಡಿರುವ ಡೇಟಾನ ವೇರಿಯಬಲ್ಸ್ ಮತ್ತು ಕಾನ್ಸ್ಟೆಂಟ್ಸ್ಗಳ ಸಹಾಯದಿಂದ ಮ್ಯಾನೇಜ್ ಮಾಡುವುದು ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಕಾನ್ಸೆಪ್ಟ್ ಇಂಟ್ರೊಡಕ್ಷನ್. ಪ್ರೋಗ್ರಾಮಿಂಗ್ ಅಂದ್ರೆ ಯಾವುದೋ ಯೂನಿವರ್ಸಿಟಿ ಕೊಡುವ ಸರ್ಟಿಫಿಕೇಟ್ ಅಲ್ಲ. ಇದು ನಮ್ಮ ನಿತ್ಯ ಜೀವನ. ಇಲ್ಲಿ ಉತ್ತರ ಸಿಗದ ಸವಾಲುಗಳಿಲ್ಲ. ಹುಡುಕುವ ತಾಳ್ಮೆ ನಮಗಿದ್ದರೆ ಸಾಕು. ಒಮ್ಮೆ ನಮ್ಮ ಕಿಚನ್ ನೋಡಿ ಬರೋಣ ಬನ್ನಿ. ಇಲ್ಲಿ ಪ್ರತಿಯೊಂದು ಸಾಮಾನಿಗೂ ಅದರದೇ ಬಾಕ್ಸ್ ನಲ್ಲಿ ಎಷ್ಟು ನೀಟಾಗಿ ಸ್ಟೋರ್ ಮಾಡಿರ್ತೀವಿ ಅಲ್ವಾ? ಇನ್ನೂ ಕೆಲವು ಮನೆಗಳಲ್ಲಿ ಲೇಬಲ್ ಕೂಡ ಹಾಕಿರ್ತಾರೆ. ಪ್ರೋಗ್ರಾಮಿಂಗ್ ನಲ್ಲಿ ನಮ್ಮ ಡೇಟಾ ಲೈಕ್ ನೇಮ್ಸ್, ಡೇಟ್ಸ್ ಅಥವಾ ನಂಬರ್ಸ್ ನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಸ್ಟೋರೇಜ್. ಪ್ರೋಗ್ರಾಮಿಂಗ್ ನಲ್ಲಿ ಕೂಡ ಬೇಸ್ಡ್ ಆನ್ ಡೇಟಾ ಟೈಪ್ ಈಚ್ ಡೇಟಾಗೆ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿ ಅಲೋಕೇಟ್ ಮಾಡುತ್ತೆ. ಈಚ್ ಡೇಟಾನ ಡಿಫರೆಂಟ್ ಮೆಮೊರಿ ಬಾಕ್ಸಸ್ ನಲ್ಲಿ ಸ್ಟೋರ್ ಮಾಡಿದೆ ಅಂತ ಅಸ್ಯೂಮ್ ಮಾಡಿಕೊಳ್ಳೋಣ. ಈ ರೀತಿ ಸ್ಟೋರ್ ಮಾಡಿರುವ ಡೇಟಾನ ಯೂಸ್ ಮಾಡಬೇಕು ಅಂದ್ರೆ ಈಚ್ ಬಾಕ್ಸ್ಗೆ ಒಂದು ಯುನೀಕ್ ನೇಮ್ ಡಿಫೈನ್ ಮಾಡಬೇಕಾಗತ್ತೆ. ನಮ್ಮ ಹ್ಯಾಪಿ ಬರ್ಡೇ ಆ್ಯಪ್ ಎಕ್ಸಾಂಪಲ್ ನ ಮತ್ತೊಮ್ಮೆ ನೋಡೋಣ ಬನ್ನಿ. ಇಲ್ಲಿ ಡೇಟ್ ಆಫ್ ಬರ್ತ್ ಡೇಟಾ ಟೈಪ್ ನ ಡೇಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ನಮ್ಮ ಬಳಿ ಈಗ ನೇಮ್, ಡೇಟ್ ಆಫ್ ಬರ್ತ್, ಏಜ್ ಮತ್ತು ಜೆಂಡರ್ ಹೀಗೆ 4 ಡೇಟಾ ಇದೆ. ಸೊ ಆಪರೇಟಿಂಗ್ ಸಿಸ್ಟಮ್ 4 ಬಾಕ್ಸಸ್ ನ ಕ್ರಿಯೇಟ್ ಮಾಡಿ ರೆಸ್ಪೆಕ್ಟಿವ್ ಬಾಕ್ಸಸ್ ಗಳಲ್ಲಿ ನಮ್ಮ ಡೇಟಾನ ಸ್ಟೋರ್ ಮಾಡುತ್ತೆ. ಈಗ ನಾವು ಈ ಬಾಕ್ಸ್ ಗಳಿಗೆ ಯುನೀಕ್ ನೇಮ್ಸ್ ಕೊಡಬೇಕು. ಸದ್ಯಕ್ಕೆ ನಮ್ಮ ಮಾತಿನ ದಿಕ್ಕನ್ನ ಬದಲಿಸಬಾರದು ಅಂತ ಇಲ್ಲಿ ನಾನು ಯೂಸರ್ ನೇಮ್, ಡೇಟ್ ಆಫ್ ಬರ್ತ್, ಏಜ್ ಮತ್ತು ಈಸ್ ಬಾಯ್ ಅಂತ ನಾಮಕರಣ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ನಾಮಕರಣದ ರೀತಿ ನೀತಿಗಳ ಬಗ್ಗೆ ಮಾತನಾಡೋಣ. ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಇನ್ ರಿಯಲ್ ಲೈಫ್. ನಮ್ಮ ಕಿಚನ್ ನಲ್ಲಿ ಉಪ್ಪು, ಬೇಳೆ ಹೀಗೆ ರೀಫಿಲ್ ಆಗೋ ಬಾಕ್ಸಸ್ ನ ವೇರಿಯಬಲ್ಸ್ ಜೊತೆ ಹೋಲಿಸಬಹುದು. ಇನ್ನು ಎಳ್ಳು, ಚಕ್ಕೆ, ಲವಂಗ ಹೀಗೆ ಅಪರೂಪಕ್ಕೆ ಯೂಸ್ ಆಗೋ ಬಾಕ್ಸಸ್ ನ ಕಾನ್ಸ್ಟೆಂಟ್ಸ್ ಜೊತೆಗೆ ಕಂಪೇರ್ ಮಾಡಬಹುದು. ಪ್ರೋಗ್ರಾಮಿಂಗ್ ಅಲ್ಲಿ ಕೂಡ ಕೆಲವು ಡೇಟಾ ಓವರ್ ಎ ಟೈಮ್ ಚೇಂಜ್ ಆಗುತ್ತೆ, ಮತ್ತೆ ಕೆಲವು ಚೇಂಜ್ ಆಗೋದೇ ಇಲ್ಲ. ಹ್ಯಾಪಿ ಬರ್ಡೇ ಆ್ಯಪ್ ನಲ್ಲಿ ಏಜ್ ಒಂದು ವೇರಿಯಬಲ್ ಆದ್ರೆ ಡೇಟ್ ಆಫ್ ಬರ್ತ್ ಒಂದು ಕಾನ್ಸ್ಟೆಂಟ್. How to use variables. In most of the programming languages, ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಸಿಂಟ್ಯಾಕ್ಸ್ ನ ಯೂಸ್ ಮಾಡ್ತೀವಿ. where ವೇರಿಯಬಲ್ ನೇಮ್ ಈಕ್ವಲ್ ಟು ವ್ಯಾಲ್ಯೂ. ಇಲ್ಲಿ ಸ್ಟೋರ್ ಮಾಡಿರುವ ಆಕ್ಚುಯಲ್ ಡೇಟಾ ವ್ಯಾಲ್ಯೂ. ವೇರಿಯಬಲ್ ಕ್ರಿಯೇಟ್ ಮಾಡಲು ಯೂಸ್ ಮಾಡಿರುವ ಕೀವರ್ಡ್ where. ವೇರಿಯಬಲ್ ನೇಮ್ ಡೇಟಾ ಸೇವ್ ಮಾಡಿರುವ ಮೆಮೊರಿ ಬಾಕ್ಸ್ಗೆ ನಾವು ಕೊಟ್ಟಿರುವ ಹೆಸರು. ಇಲ್ಲಿ ನೀವು ಡಾಟ್ ಎಕ್ಸಾಂಪಲ್ ನ ನೋಡಬಹುದು. ಹೌ ಟು ಯೂಸ್ ಕಾನ್ಸ್ಟೆಂಟ್ಸ್. ಡಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕಾನ್ಸ್ಟೆಂಟ್ಸ್ ನ ಫೈನಲ್ ಮತ್ತು ಕಾನ್ಸ್ಟ್ ಅಂತ ಡಿಫರೆನ್ಶಿಯೇಟ್ ಮಾಡ್ತಾರೆ. ಇದರ ಬಗ್ಗೆ ಡಾಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಫೈನಲ್ ರನ್ ಟೈಮ್ ಅಲ್ಲಿ ಸೆಟ್ ಆಗುವ ಡೇಟಾಗೆ ಫೈನಲ್ ಕೀವರ್ಡ್ ಯೂಸ್ ಮಾಡಬಹುದು. ಕಾನ್ಸ್ಟ್ ಕಂಪೈಲ್ ಟೈಮ್ ಅಲ್ಲಿ ಸೆಟ್ ಆಗುವ ಡೇಟಾಗೆ ಕಾನ್ಸ್ಟ್ ಕೀವರ್ಡ್ ಯೂಸ್ ಮಾಡಬಹುದು. ಇಲ್ಲಿ ನೀವು ಡಾಟ್ ಎಕ್ಸಾಂಪಲ್ ನ ನೋಡಬಹುದು. ವೈ ಆರ್ ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಇಂಪಾರ್ಟೆಂಟ್. ನಮ್ಮ ಪ್ರೋಗ್ರಾಮಿಂಗ್ ನಲ್ಲಿರುವ ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ವೇರಿಯಬಲ್ಸ್ ಮತ್ತು ಕಾನ್ಸ್ಟೆಂಟ್ಸ್ ತುಂಬಾನೇ ಎಸೆನ್ಷಿಯಲ್. ನಾವು ಡೇಟಾನ ರೀಯೂಸ್ ಮಾಡುವುದರ ಜೊತೆಗೆ ನಮ್ಮ ಕೋಡ್ ಕ್ಲೀನ್ ಮತ್ತು ಎಫಿಷಿಯಂಟ್ ಆಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.